ಈಗ ದಿಗಂತ್ ಕಾಣೆಯಾಗಿ 5 ದಿನ ಆಗಿದೆ ನೀವು ಹೇಳಿದಾಗೆ. ಇದರಲ್ಲಿ ನಮ್ಮ ಚಿಂತೆ ಏನಂತ ಹೇಳಿದರೆ, ಈ ಆ್ಯಟಿಟ್ಯೂಡ್ ಏನಿದೆ, ಒಂದು ಅಸಡ್ಡೆ ಆ್ಯಟಿಟ್ಯೂಡ್, ಡಿಪಾರ್ಟ್ಮೆಂಟಿಂದ ಅಸಡ್ಡೆ ಆ್ಯಟಿಟ್ಯೂಡ್ ಬರ್ತಾಯಿದೆ. ಒಬ್ಬ ಹುಡುಗ ಇರ್ಬೋದು, ಒಬ್ಬ ಹುಡುಗಿ ಇರ್ಬೋದು, ಕಾಣೆ ಆದಾಗ ಆ ಪೇರೆಂಟ್ಸಿಗೆ ಇರ್ಬೋದು, ಹೆತ್ತವರಿಗೆ ಅದರ ನೋವು ಗೊತ್ತಿರ್ತದೆ. ಪೊಲೀಸ್ ಇಲಾಖೆ ಹತ್ರ ನಾವು ಪ್ರತಿ ಸತಿ ಮಾತಾಡಿದಾಗ ಅದೊಂದು ಅಸಡ್ಡೆಯ ಒಂದು ವಿಷಯ, ಅದೊಂದು ನಾರ್ಮಲ್ ಆಗಿ ಒಂದು ಕಾಣೆಯಾಗಿದ್ದಾರೆ, ಒಬ್ಬ ಹುಡುಗ ಕಾಣೆಯಾಗಿದ್ದಾನೆ, ಹುಡುಗಿ ಕಾಣೆಯಾಗಿದ್ದಾನೆ ಅನ್ನೋಂಥದ್ದು ವಿಷಯ. ಈಗ ಪ್ರತಿಭಟನೆ ನಿನ್ನೆಯಿಂದ ಮತ್ತು ಇವತ್ತಿನ ಶುರುವಾದ ನಂತರ ಒಂದು ರೀತಿಯಲ್ಲಿ ಇವರು ಪೊಲೀಸರು ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದಾರೆ. ನಾವು ಪ್ರತಿಭಟನೆ ಮಾಡೋದಿದ್ರೆ ಅಥವಾ ಪ್ರತಿಭಟನೆ ಮಾಡುವಂಥ ಶಕ್ತಿ ಇಲ್ಲದ ಒಂದು ಕುಟುಂಬ ಇದ್ದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಹಾಗಾದರೆ ಬಿಟ್ಟು ಬಿಡ್ತಾರ ಇವರನ್ನು? ಪ್ರತಿಭಟನೆ ಮಾಡಿದರೆ ಮಾತ್ರ ನ್ಯಾಯ ಸಿಗ್ತದೆ ಅಂತ ಹೇಳಿದರೆ ಅರ್ಥ ಏನು? ಸರ್ಕಾರ ಏನು ಮಾಡ್ತಾ ಇದೆ? ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ನಮ್ಮಲ್ಲಿ ಹಲವಾರು ಪ್ರಶ್ನೆಗಳಿದೆ. ಎಲ್ಲ ಶಾಲೆ ಕಾಲೇಜುಗಳ ಹೊರಗೆ ಗಾಂಜಾ ಸಿಗ್ತದೆ, ನೀವೇ ಹೋಗಿ ನೋಡಿ, ಬೇಕಾದರೆ ಗಾಂಜಾ ಮಾರ್ತಾರೆ. ಸರ್ಕಾರ ಖಾಲಿ ನಂಬರ್ 2 ಬಿಸ್ನೆಸ್ ಮಾಡುವಂಥ ಕೆಲಸದಲ್ಲೇ ತೋಡ್ಕೊಂಡಿದೆ. ಎಲ್ಲ ಸಣ್ಣ ಸಣ್ಣ ಮಕ್ಕಳಲ್ಲಿ ಮದ್ಯನ ವ್ಯಸನ ಇರ್ಬೋದು, ಡ್ರಗ್ಸಿಗೆ ಬಲಿಯಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ಸರ್ಕಾರ ತಲೆ ಎತ್ತುತ್ತಾ ಇಲ್ಲ. ಹಾಗಾಗಿ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ಇನ್ನು ಮುಂದೆ ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಬೇಕಾ ಅಥವಾ ಪೊಲೀಸ್ ಇಲಾಖೆ ಮಾಡ್ತಾ ಇದ್ದ? ಪೊಲೀಸ್ ಇಲಾಖೆ ಮಾಡುವುದಿಲ್ಲ ಆದರೆ ಹೇಳಿ, ಸಾರ್ವಜನಿಕವಾಗಿ ನಾವೇ ನಮ್ಮ ಟೀಮನ್ನು ಕಟ್ತೇವೆ. ಸಾರ್ವಜನಿಕವಾಗಿ ನಾವು ತಂಡನ ಕೊಟ್ಕೊಂಡು ನಮ್ಮ ಏರಿಯಾವನ್ನು ಕಾಪಾಡುವುದು ಹೇಗೆ, ಡ್ರಗ್ಸನ್ನು ಹೇಗೆ ಮಟ್ಟ ಹಾಕಬೇಕು ನಾವು ಮಟ್ಟ ಹಾಕ್ತೇವೆ. ಅದು ಸರ್ಕಾರದಿಂದ ಕೈ ಕಟ್ಟಿ ಕುಳಿತುಕೊಂಡು ಈ ರೀತಿ ಒಬ್ಬನೇ ಒಬ್ಬ ಸರ್ಕಾರದ ಕಡೆಯಿಂದ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂದರೆ, ನಾವೀಗ ನಿನ್ನೆ ಮೀಟಿಂಗ್ ಮಾಡಿದ ನಂತರ ಒಬ್ಬನೇ ಚುನಾಯಿತ ಪ್ರತಿನಿಧಿ ಬರ್ತಾ ಇಲ್ಲ. ಎಲ್ಲದಕ್ಕೂ ಸಹ ಉದ್ಘಾಟನೆಗೆ ಇವ್ರು ನಾ ಬರದಿದ್ರೆ ಉದ್ಘಾಟನೆ ಮಾಡಬೇಡಿ ಹೇಳ್ತಾರೆ. ಇಷ್ಟು ದೊಡ್ಡ ವಿಷಯ ಆದಾಗ ಒಬ್ಬ ಸರ್ಕಾರದ ಚುನಾಯಿತ ಜನಪ್ರತಿನಿಧಿ ಇರ್ಬೋದು, ಸರ್ಕಾರ ನಡೆಸುವಂಥವ್ರು ಇರ್ಬೋದು, ನಾವು ವಿರೋಧ ಪಕ್ಷದವರೇ ಬರ್ತಾ ಇದ್ದೇವೆ. ಇದರಲ್ಲಿ ರಾಜಕೀಯ ಮಾಡೋದು ಬೇಡ, ಅಟ್ಲೀಸ್ಟ್ ನೀವು ಬಂದು ಕೇಳಿ. ಮಿನಿಟ್ಸ್ ಸುದ್ದಿ ಇಲ್ಲ, ಯಾವುದೇ ರೀತಿಯ ಸ್ಪಂದನೆ ಸಿಗ್ತಲ್ಲ. ಇದು ಒಂದು ಕೇಸ್ ಅಲ್ಲ, ಹಿಂದೆ ಆದಂಥ ಕೇಸ್ಗಳಲ್ಲಿ ಸಹ ಇದೇ ರೀತಿಯ ವರ್ತನೆ. ಬೇಸತ್ತು ಜನ ಒಟ್ಟಾಗ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಅನುಮಾನ ಅಂತ ಹೇಳಿದರೆ, ನಮ್ಮದೆಲ್ಲ ಡ್ರಗ್ಸಿಗೆ ಒಳಪಟ್ಟು ಏನಾದರೂ ಆಗಿದೆ. ಮತ್ತು ಅಮ್ಮೆಮಾರು ಪ್ರದೇಶ ಏನಿದೆ, ಆ ಹುಡುಗ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇದು ಮೊದಲ ಬಾರಿ ಅಲ್ಲ. ಅಲ್ಲಿ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ಗಾಂಜಾ ಗಿಂಜಾ ಹೇಳ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಹೋಗೋರನ್ನು ನಿಲ್ಲಿಸಿ ಅವ್ರ ಹತ್ರ ಪ್ರಶ್ನೆ ಕೇಳೋದು, ಉಡಾಫೆ ಮಾತಾಡೋದು ಅಥವಾ ಅವರಿಗೆ ಹೊಡೆಯೋದು, ಇದೆಲ್ಲ ಆಗ್ತಾ ಇದೆ. ಆ ಪ್ರದೇಶದಲ್ಲಿ ಆಗ್ತಾ ಇದೆ. ಪೊಲೀಸರಿಗೆ ಗೊತ್ತಿದೆ ಅಲ್ಲಿ ಯಾರು ಇರ್ತಾರಂತ. ಅವರನ್ನು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಲಿ. ಆ ಪ್ರದೇಶದಲ್ಲಿ ಯಾವ ಅಮ್ಮೆಮಾರು ಪ್ರದೇಶ, ಹಿಂದೆ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಇದೆ. ಆ ಕೇಸ್ ಯಾವ ವಿಷಯದಲ್ಲಿ ಆಗಿದೆ? ಅಲ್ಲಿ ರಸ್ತೆ ಮೇಲೆ ಜನ ಹೋಗೋದಿಲ್ಲ, ರಾತ್ರಿ ಹೆದರ್ತಾರೆ ಜನ ರಾತ್ರಿ ಹೋಗ್ಲಿಕ್ಕೆ. ಯಾಕಂದ್ರೆ ಎಲ್ಲ ಗಾಂಜಾ ಗಿಂಜಾ ಬಾಟ್ಲಿ ಗಿಟ್ಟಿ ಎಲ್ಲ ಹಿಡ್ಕೊಂಡು ಕೂತ್ಕೊಂಡು ಕೆಲವು ಸಮಾಜಘಾತಕ ಶಕ್ತಿಗಳು ಅಲ್ಲಿ ಕೂತ್ಕೊಂಡು ಅಲ್ಲೇ ವ್ಯವಹಾರ ನಡೆಸ್ತಾ ಇರ್ತಾರೆ. ಪೊಲೀಸರಿಗೆ ಏನು ಗೊತ್ತಿಲ್ಲದ ಹಾಗೆ ಮಾಡ್ತಾ ಇದ್ದಾರೆ. ನೋಡಲಿ, ಅದಕ್ಕಾಗಿ ಪ್ರಶ್ನೆ. ನಾವು ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋದಾದ್ರೆ ಹೇಳಿ ಸರ್ಕಾರ, ನಮ್ಮಿಂದ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ನೋಡ್ಕೊಳ್ತೇವೆ. ಅಲ್ಲ, ಈಗ ಅವರು ಪೊಲೀಸರು ನಮಗೆ ಸರಿಯಾದ ಉತ್ತರವನ್ನು ಕೊಡಬೇಕು. ಸರಿಯಾದ ಉತ್ತರ ಮನೆಯವರಿಗೆ ಅಥವಾ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಏನಾದರೂ ಲೀಡ್ ಸಿಕ್ಕೇ ಸಿಗ್ತದೆ. 100% ಲೀಡ್ ಸಿಕ್ಕೇ ಸಿಗ್ತದೆ. ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಉದಾಸೀನ ಮಾಡ್ತಾ ಇದ್ದಾರೆ. ಕಾರಣ ಸಾವಿರ ಇರ್ಬೋದು. ನಿನ್ನೆಯಿಂದ ಶುರು ಮಾಡಿದ್ದಾರೆ, ನಿನ್ನೆಯಿಂದನೇ ಸ್ವಲ್ಪ ಅದರ ಬಗ್ಗೆ ಶುರು ಮಾಡಿದ್ದಾರೆ. ನಾವು ಪ್ರತಿಭಟನೆ ಮಾಡಿಯೇ ಹೀಗಾಗಬೇಕಾ ಅಂತ ನಮ್ಮ ಪ್ರಶ್ನೆ. ಒಬ್ಬ ಸಾಮಾನ್ಯ ಪ್ರಜೆ ಅವನಿಗೆ ಪ್ರತಿಭಟನೆ ಮಾಡೋ ಶಕ್ತಿ ಇಲ್ಲದಿದ್ದರೆ ಅವನ ಮನೆ ಯುವಕತೆ ಹೋದ್ರೆ ಕೈ ಕಟ್ಟಿ ಕೂತ್ಕೊಳ್ಳುವುದಾ? ಅದು ಪ್ರಶ್ನೆ. ನೋಡಿ, ಇನ್ವೆಸ್ಟಿಗೇಷನ್ಗೆ ಸ್ಟಾರ್ಟ್ ಮಾಡಲಿಕ್ಕೆ ಗಡುವು ಕೊಡ್ಬೋದು, ಆದರೆ ಇಮಿಡಿಯೇಟ್ ಆಗಿ ಮಾಡಲೇಬೇಕು ಅವರು. ಈಗ IG ಅವರು ಬರಬೇಕಂತ ಜನರ ಬೇಡಿಕೆ ಇದೆ. IG ಅವರು ಬಂದು ಅವ್ರ ಮನೆಯನ್ನು ತೋಳಲಿ ಅನ್ನುವಂಥ ಬೇಡಿಕೆ ಇದೆ. ಪೊಲೀಸ್ ಇಲಾಖೆ ಇರ್ಬೋದು, ಸರ್ಕಾರದಿಂದ ಯಾರಾದರೂ ಬಂದೆ ಒಳ್ಳೇದು. ಮಿನಿಸ್ಟ್ರುಗಳಿದ್ದಾರೆ, ಎಲ್ಲರೂ ಸಹ ದೊಡ್ಡ ದೊಡ್ಡವರೆಲ್ಲ ಇದ್ದಾರಲ್ಲ ಈ ಜಿಲ್ಲೆಯಲ್ಲಿ, ಅವರೆಲ್ಲ ಬಂದು ಒಂದ್ಸತಿ ಕೇಳಲಿ. ಏನೋ ಅದಕ್ಕೆ ಸ್ವಲ್ಪ ಸ್ಪೀಡ್ ಕೊಟ್ಟರೆ ಸಾಕು. ಇವತ್ತು ಪರಂಗಿಪೇಟೆ ಪರಿಸರದಲ್ಲಿ ಇರತಕ್ಕಂಥ ಹಿಂದೂ ಸಮಾಜ ಒಂದು ದೊಡ್ಡ ಪ್ರತಿಭಟನೆಯನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಈ ಪ್ರತಿಭಟನೆ ಉದ್ದೇಶ, ದಿಗಂತ್ ಎನ್ನುವಂಥ ಯುವಕ ಕಳೆದ 5 ದಿವಸದಿಂದ ನಾಪತ್ತೆಯಾಗಿ ಇವತ್ತು 5ನೇ ದಿವಸಕ್ಕೆ ಆಗಿರ್ತಕ್ಕಂಥದ್ದು. ಪೊಲೀಸ್ ಇಲಾಖೆ 5 ದಿವಸದಲ್ಲೂ ಒಂದು ಚಿಕ್ಕ ಸುಳಿವನ್ನು ಕೊಡದೆ ಇವತ್ತು ನಿರ್ಲಕ್ಷ್ಯ ವಹಿಸಿದೆ ಎನ್ನುವಂಥದ್ದು ಇಡೀ ಸಮಾಜದ ಭಾವನೆ. ಆ ದೃಷ್ಟಿಯಲ್ಲಿ ಇವತ್ತು ಈ ಪರಿಸರದ ಎಲ್ಲರನ್ನೂ ಸಾಮೂಹಿಕವಾಗಿ ಇವತ್ತು ಬಂದಿಗೆ ಕರೆ ಕೊಟ್ಟಾಗ 11 ಗಂಟೆಯವರೆಗೆ ಎಲ್ಲ ವರ್ತಕರು ಬಂದಿಗೆ ಸಹಕಾರವನ್ನು ಮಾಡಿದ್ದಾರೆ.
ಅದರ ಜೊತೆಗೆ ಇವತ್ತು ಸಾವಿರಾರು ಜನ ಹಿಂದೂ ಸಮಾಜದ ಬಂಧುಗಳು ಇವತ್ತು ಪೆರಂಗಿಪೇಟೆ ಈ ಪರಿಸರದಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಆದಷ್ಟು ಬೇಗ ನೀವೇನು ಇಷ್ಟು ದಿನ ನಿರ್ಲಕ್ಷ್ಯ ವಹಿಸಿದ್ದೀರಿ, ಇನ್ನು ಮುಂದೆ ನಿರ್ಲಕ್ಷ್ಯ ವಹಿಸಬಾರ್ದು. ನಿಮ್ಮ ಸಾಮರ್ಥ್ಯದ ಮೇರೆಗೆ ಆದಷ್ಟು ಬೇಗ ಯುವಕನನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂಥ ಆಗ್ರಹವನ್ನು ಇವತ್ತು ಇಲ್ಲಿ ಮಾಡಿದ್ದೇವೆ. ಪೊಲೀಸ್ ಇಲಾಖೆಯವರಿಗೆ ಎಲ್ಲ ಇಲ್ಲಿರ್ತಕ್ಕಂಥ ಸಂಘಟನೆಯವರು ಸೇರಿಕೊಂಡು ಇವತ್ತು ಒಂದು ದಿನಾಂಕವನ್ನು ಹೇಳಿದ್ದೇವೆ. ಇವತ್ತು ಶನಿವಾರ ಇದೆ, ಆದಿತ್ಯವಾರ ಸೋಮವಾರದ ಒಳಗಡೆ ಆ ಯುವಕನ ಸುಳಿವನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯವ್ಯಾಪಿ ಜಿಲ್ಲಾ ವ್ಯಾಪಿಯಲ್ಲಿ ನಾವು ರಸ್ತೆಗಿಳಿದು ಹೋರಾಟವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಈ ಮಂಗಳೂರಿನ ಇತಿಹಾಸವನ್ನು ನೀವು ತೆಗೆದುಕೊಂಡಾಗ ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದು ಮತ್ತು ಕದಡುವ ವ್ಯವಸ್ಥೆಯಲ್ಲಿ ಯಾರು ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ ಹೇಳಿದರೆ ಪೊಲೀಸ್ ಇಲಾಖೆಯವರೇ ಆದಷ್ಟು ಶಿಸ್ತಿನಿಂದ ಆದಷ್ಟು ಸಮಯಬದ್ಧತೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದಾಗಿ ಮಂಗಳವಾರದ ಒಳಗಡೆ ಪೊಲೀಸ್ ಇಲಾಖೆ ದಿಗಂತನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡಿದ್ದೇವೆ. ನೀವು ಮಾಡಲಿಲ್ಲ ಅಂತ ಹೇಳಿದರೆ ನಾವು ಮಂಗಳವಾರ ಈ ಜಿಲ್ಲೆಯ BJPಯ ಶಾಸಕರೇನಿದ್ದೇವೆ ನಾವು ಸಹ ವಿಧಾನಸೌಧದ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೇವೆ. 100ಕ್ಕೆ 100 ನೋಡಿ, ಈ ಜಿಲ್ಲೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಗೋ ಹತ್ಯೆಯನ್ನು ತಡಿಬೇಕೆನ್ನುವಂಥ ಕಾರಣಕ್ಕೋಸ್ಕರ, ಗೋ ಕಳ್ಳ ಸಾಗಾಣಿಕೆಯನ್ನು ತಡಿಬೇಕೆನ್ನುವಂಥ ಕಾರಣಕ್ಕೋಸ್ಕರ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಕೆಲವು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ. ಯಾರು ಮಾಡಬೇಕಿದ್ದದನ್ನು? ಪೊಲೀಸ್ ಇಲಾಖೆ ಮಾಡಬೇಕಿತ್ತು. ಅವರು ಮಾಹಿತಿ ಕೊಟ್ಟಾಗ ಅವರು ಸರಿಯಾಗಿ ಮಾಡದ ಕಾರಣಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ರಸ್ತೆಯಲ್ಲಿ ಹಿಡಿದು ಗೋ ಹತ್ಯೆ ಮತ್ತು ಗೋ ಕಳ್ಳತನವನ್ನು ತಡೆಯುವಂಥ ಪ್ರಯತ್ನ ಆ ಸಂದರ್ಭಗಳು ಆಗಿರುವಂಥ ಇತಿಹಾಸ ಇದೆ. ಲವ್ ಜಿಹಾದ್ನ ಸಂದರ್ಭಗಳಲ್ಲಿ ಮಾಹಿತಿಯನ್ನು ಕೊಟ್ಟಾಗಲೂ ಅದಕ್ಕೆ ಸ್ಪಂದನೆ ಮಾಡದ ಕಾರಣಕ್ಕೋಸ್ಕರ ಶಾಂತಿ ಕೆದಡಿರ್ತಕ್ಕಂಥ ನಿದರ್ಶನಗಳಿದೆ. ಈ ರೀತಿಯ ಹಿಂದೂ ಯುವಕರನ್ನು ವಿನಾಕಾರಣ ಹತ್ಯೆ ಮಾಡಿದಂಥ ಸಂದರ್ಭಗಳಲ್ಲೂ ಅದಕ್ಕೆ ಸ್ಪಂದನೆ ಕೊಡದಂಥ ಸಂದರ್ಭಗಳಲ್ಲೂ ಮತ್ತು ಅದನ್ನು ನಿರ್ಲಕ್ಷ್ಯ ವಹಿಸಿರುವ ಕಾರಣಕ್ಕೋಸ್ಕರ ಶಾಂತಿ ಕೆದಡಿರ್ತಕ್ಕಂಥ ಇತಿಹಾಸ ಇದೆ. ಆ ಕಾರಣಕ್ಕೋಸ್ಕರ ಈ ಜಿಲ್ಲೆ ಅತ್ಯಂತ ಸೂಕ್ಷ್ಮ ಜಿಲ್ಲೆ. ಇಲ್ಲಿ ಯಾರು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಂದ್ರೆ ಪೊಲೀಸ್ ಇಲಾಖೆಯವರು ಕೆಲಸ ಮಾಡಬೇಕು. ಪೊಲೀಸ್ ಇಲಾಖೆ ಸರಿಯಾಗಿದ್ದ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಶಾಂತಿಗಳು ಸೃಷ್ಟಿ ಆಗೋದಿಲ್ಲ ಎನ್ನುವಂಥದ್ದು ಈ ಜಿಲ್ಲೆಯ ಇತಿಹಾಸ. ಈ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪರಂಗಿಪೇಟೆಯಲ್ಲಿ ಏನು ಒಂದು ಹುಡುಗ ಸುಮಾರು 17 ವರ್ಷದವನು ನಾಪತ್ತೆಯಾಗಿದ್ದಾನೆ ಅಂತ ಹೇಳಿ ನಮ್ಮ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ತನಿಖೆಯನ್ನು ಈಗಾಗಲೇ ನಾವು ಜಿಲ್ಲಾ ಪೊಲೀಸ್ ವತಿಯಿಂದ ಆದಷ್ಟು ಚುರುಕಿ ನಾವು ಮಾಡ್ತಾ ಇದ್ದೀವಿ. ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಂದ ಬೆಸ್ಟ್ ಏನು ಟೀಮ್ ಇದೆ ಅದನ್ನು ನಾವು ಫಾರ್ಮ್ ಮಾಡಿ ಎಲ್ಲ ಟೀಮ್ಗಳನ್ನು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟು ಅವ್ರನ್ನ ಈ ಹುಡುಗನ ಏನೋ ಪತ್ತೆ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಎಲ್ಲರೂ ತೊಡಗಿಸ್ಕೊಂಡಿದ್ದೀವಿ. ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಡೋದು. ಆ ಹುಡುಗ ಓದಿರುವಂಥ ಕಾಲೇಜು, ಆತನ ಸ್ನೇಹಿತರು, ಆತನ ಕುಟುಂಬ ವರ್ಗ ಮತ್ತು ಆತನ ಏನು ಸೋಷಿಯಲ್ ಮೀಡಿಯಾ ಯೂಸೇಜ್ ಆಗಿರೋದು ಮತ್ತೊಂದಾಗಿರೋದು ಎಲ್ಲ ಆಯಾಮಗಳಿಂದನೂ ನಾವು ತನಿಖೆಯನ್ನು ಮಾಡ್ತಾ ಇದ್ದು ಈ ತನಿಖೆಯಿಂದ ನಮ್ಮ ಪೊಲೀಸ್ ತಂಡಗಳು ಆದಷ್ಟು ಬೇಗ ಏನು ಹುಡುಗ ಪತ್ತೆ ಆಗಿದ್ದಾನೆ ಅದನ್ನು ಆದಷ್ಟು ಬೇಗ ನಾವು ಪತ್ತೆ ಮಾಡೋ ಒಂದು ಭರವಸೆ ನಮ್ಮಲ್ಲಿ ಉಂಟು. ಏನು ಅಲ್ಲ, ಸದ್ಯಕ್ಕೆ ನಮಗೆ ಅನ್ಫಾರ್ಚುನೇಟ್ಲಿ ಯಾವುದೂ ಕುರುಗಳು ಸಿಕ್ಕಿಲ್ಲ. ಆದರೆ ನಾವೇನು ಅದ್ರ ಬಗ್ಗೆ ಅಷ್ಟು ದೃಢಿಗಿಡದೆ ಎಲ್ಲ ಟೀಮ್ಗಳೂ ಎಲ್ಲ ಆಯಾಮಗಳಲ್ಲೂ ಎಲ್ಲ ಅವನ ದೈನಂದಿನ ಚಟುವಟಿಕೆಗಳು ಏನೇನಿತ್ತು ಅದರೆಲ್ಲನೂ ನಾವು ಫಾಲೋ ಅಪ್ ಮಾಡ್ತಾಯಿದ್ದೀವಿ. ಅವನು ಎಲ್ಲಿ ಹೋಗ್ತಿದ್ದ, ಎಲ್ಲಿ ಬರ್ತಿದ್ದ ಎಲ್ಲ ಕಡೆನೂ ನಾವು ವೆರಿಫೈ ಮಾಡ್ತಾಯಿದ್ದೀವಿ. ವೆರಿಫೈ ಮಾಡಿ ನಾವು ಅದನ್ನು ಆದಷ್ಟು ಬೇಗ ಪತ್ತೆ ಮಾಡಲಿಕ್ಕೂ ಕ್ರಮ ವಹಿಸ್ತೀವಿ. ಹೌದು 25ನೇ ತಾರೀಕು ಆತ ನಮ್ಮ ಜಿಲ್ಲೆ ಏನೋ ಕಾಲೇಜ್ಗೆ ಹೋಗಿ ಹಾಲ್ ಟಿಕೆಟ್ ತೊಗೊಂಡು ವಾಪಸ್ ಬಂದಂಥ ದಿನ. ಆ ದಿನ ಸಾಯಂಕಾಲ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದಂಥ ಯುವಕ ವಾಪಸ್ ಮನೆಗೆ ಬಂದಿಲ್ಲ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಕೊಟ್ಟದ್ದು. ಮತ್ತು ನಾವೆಲ್ಲ ತನಿಖೆ ಮಾಡಿದಾಗ ಅವನು ಆ ದಿನ ದೇವಸ್ಥಾನಕ್ಕೂ ಕೂಡ ಹೋಗಿರಲಿಲ್ಲ. ಆನ್ ದ ವೇ ಅಲ್ಲಿಂದ ನಾಪತ್ತೆಯಾಗಿ ಇರೋವಂಥದ್ದು. ಹಾಗಾಗಿ ಈ ತನಿಖೆ ಶುರು ಮಾಡಿದ್ದೀವಿ. ಇವಾಗ 2 ದಿವಸ ಆಗಿದೆ, ಇನ್ನೂವರೆಗೂ ನಾವು ಯಾವುದೇ ಡೆವಲಪ್ಮೆಂಟ್ಸ್ ಆಗದೇ ಇದ್ರೂ ಕೂಡ ಟೀಮ್ಸ್ ಎಲ್ಲ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಆದಷ್ಟು ಬೇಗ ನಾವು ಪತ್ತೆ ಮಾಡುವಂಥ ಕ್ರಮ ಮಾಡ್ತೀವಿ. ಅಲ್ಲ, ನಾವು ಆಯಾಮದಲ್ಲೂ ನಾವು ತನಿಖೆ ಮಾಡ್ತಾ ಇದ್ದೀವಿ. ಆ ಸಂಬಂಧವಾಗಿ ಯಾವುದೇ ರೀತಿಯ ನಮಗೆ ಇದುವರೆಗೂ ಡೆವಲಪ್ಮೆಂಟ್ಸ್ ಕಂಡು ಬಂದಿಲ್ಲ. ಏನೇನು ಕುಟುಂಬದ ಸದಸ್ಯರಿಗಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿ ಯಾವ್ಯಾವ ಮಾಹಿತಿಗಳು ಕೊಡ್ತಾಯಿದ್ರೋ ಯಾವುದೂ ಮಾಹಿತಿನ ನಾವು ಲೈಟಾಗಿ ತೊಗೊಳ್ಳದೆ ಎಲ್ಲ ಮಾಹಿತಿಗಳನ್ನು ನಾವು ಸೀರಿಯಸ್ ಆಗಿ ತೊಗೊಂಡು ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀವಿ.
ಈ ಪೊಲೀಸ್ ಇಲಾಖೆ 100% ಈ ಕೇಸನ್ನು ಸಾಲ್ವ್ ಮಾಡಲಿಕ್ಕೆ ಏನೇನು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ. ಆ ರೈಲ್ವೆ ಹಳಿಯೆಲ್ಲ ಚಪ್ಪಲಿ ಏನು ಇದಾಗಿದೆ, ಆ ಚಪ್ಪಲಿನೂ ಕೂಡ ನಾವು FSL ಕಳಿಸ್ಕೊಟ್ಟಿದ್ದೀವಿ. ಇವತ್ತು ರಿಪೋರ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಆ ರಕ್ತನ ಏನದು ಅನ್ನೋ ಮಾಹಿತಿ ನಮಗೆ FSL ರಿಪೋರ್ಟ್ ಬಂದಮೇಲೆ ತಿಳಿದೆ.